ಅವಮಾನ, ಅಭಿಮಾನ, ಸನ್ಮಾನ. ಹಾರ್ಟ್ ಅಂಡ್ ಸೋಲ್ ಹಾಕಿ ಕೆಲಸ ಮಾಡಿ ಕೂಡ ಕಡೆಗೆ ಬ್ಲೇಮ್ ತಗೊಳ್ಳೋದು ನಾನೇ. ಅಷ್ಟೆಲ್ಲ ಎಫರ್ಟ್ ಹಾಕಿ ಒಂದಷ್ಟು ಸಿನಿಮಾ ಇನ್ನೇನು ಫ್ಲೋರ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಆ ಸಿನಿಮಾನ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಏನೋ ಕಾರಣ ಕೊಟ್ಟು ಫಿಟ್ಟಿಂಗ್ ಇಟ್ಟು ಅದನ್ನ ಇನ್ನೊಬ್ಬ ಹೀರೋಗ್ ಮಾಡ್ಬಿಡೋದು. ಒಂದು 10 ವರ್ಷದ ಹಿಂದೆ ಈಗಿನ ಈ ಬದುಕನ್ನು ಎಕ್ಸ್ಪೆಕ್ಟ್ ಮಾಡಿದ್ದ? ಖಂಡಿತ ಇಲ್ಲ ಸರ್. ಏನು ಯೋಚನೆ ಮಾಡ್ತಾ ಇದ್ರಾಗ? ನನ್ನ ಜರ್ನಿ ಶುರುವಾಗಿದ್ದು 2013 12 ವರ್ಷದ ಜರ್ನಿ. ಫಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಏನೋ ಆಸೆ, ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ಮೇಲೆ ಇಂಥ ಒಂದು ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಆಸೆ, ಆ ಸಿನಿಮಾ ಗೆದ್ಬಿಟ್ರೆ ಏನೋ ಆಸೆ, ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡ್ಬೇಕಲ್ವಾ ಅನ್ನೋ ಆಸೆ. ಸೊ ಅದು ಆಸೆ ಕೊನೆ ಇಲ್ಲ. ಅಂಡ್ ನಮ್ಮ ಹಿರಿಯರನ್ನು ನೋಡ್ತೀವಲ್ಲ, ಅವರ ಅಗಾಧವಾದ ಅಭಿಮಾನಿ ಬಳಗ ನೋಡಿದಾಗ ನಾವು ಒಂದ್ ದಿವಸ ಅಲ್ಲಿ ಹೋಗಿ ನಿಲ್ಬೇಕು. ರಾಜ ಹುಲಿ ತುಂಬಾ ಖುಷಿ ಮಾಡ್ತಲ್ಲ. ನನಗೆ ಒಂದು ತಾನೊಬ್ಬ ಇದ್ದಾನೆ ಅಂತ ತೋರಿಸಿದೆ ರಾಜ. ಅಂದ್ರೆ ವಿಲ್ಲನ್ಗೆ ಇದು ಕ್ಯಾರೆಕ್ಟರ್ ಆಗಿರ್ಲಿ ಸರ್, ಕಲಾವಿದ ಸರ್. ಅವನು ಹೀರೋ ಆದ್ರೂ ಕಲಾವಿದನೆ, ಕಮಿಡಿಯನ್ ಆದ್ರೂ ಕಲಾವಿದನೆ, ವಿಲನ್ ಆದ್ರೂ ಕಲಾವಿದನೆ. ಹರಿಪ್ರಿಯ ಅವರು ನಿಮ್ಗೆ ಸಿಗ್ತಾರೆ, ಅವರನ್ನು ಮದುವೆ ಆಗ್ತಾರೆ ಅಂತ ಏನಾದ್ರು ಕನ್ಸಾದ್ರಿತ್ತ? ಇಲ್ಲ ಸರ್, ನನಗೆ ಅವರ ಮೊದಲನೇ ಸಿನಿಮಾ ಮನಸ್ಸುಗಳು ಮತ್ತು ಮಧುರ ಬಂದಾಗ ಅದರಲ್ಲಿ 17 ಚೈತ್ರದ ಹುಡುಗಿ ಅಂತ ಹಾಡಿದೆ. ಈ ಹುಡುಗಿ ನೋಡಕ್ ಭಾರಿ ಮುದ್ದಾಗಿದೆ ಅಂತ ಸಣ್ಣ ಕ್ರಶ್ ಕೈಂಡ್ ಆಫ್ ಸೆನ್ಸ್ 2016 ಅಂತ ಕಾಣುತ್ತೆ. ಒಂದು ಸಿನಿಮಾ ಪ್ರೀಮಿಯರ್ಗೆ ಹೋದಾಗ ಅಲ್ಲಿ ಸಿಕ್ಕಿ ಗ್ರೀಟ್ ಮಾಡಿ ಮಾತಾಡ್ಸೋರು. ಗೋಧಿ ಬಣ್ಣ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಂದು 10 ನಿಮಿಷ ಮಾತಾಡೋರು ಆ ಕ್ರೌಡ್. ಹೊಸ ಕಲಾವಿದನ್ನ ಒಬ್ಬ ಸ್ಟಾರ್ ರೇಟಿ ಬಂದು ಮಾತಾಡ್ಸೋದು ಅಂದ್ರೆ ಆ ಗುಣಕ್ಕೆ ಏನ್ ಹೇಳ್ಬೇಕು ಗುರು ಅನ್ನೋ ಒಂದು ಯೋಚನೆ. ಚಿಕ್ಕ ಕ್ರಶ್ ಏನಿತ್ತು, ಆ ಕ್ರಶ್ ದೊಡ್ಡದಾಯ್ತು. ಮಾಡಿದ್ಯಾರ? ನಾನೇ ಸರ್. ಆಮೇಲೆ ಇಂಡಸ್ಟ್ರಿಗೆ ಸಂಬಂಧಪಟ್ಟು ಅವಮಾನ, ಅಭಿಮಾನ, ಸನ್ಮಾನ, ಇದು 3 ನಡೆಯುವಂಥದ್ದೇ. ಹೌದು. ಇಂಥದ್ದು ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ಧಾರಾಳವಾಗಿ ಸರ್ ಹೇಳಿದಲ್ಲ, ಈ ಥರದಲ್ಲಿ ಒಂದಷ್ಟು ನಾನು ಹಾರ್ಟ್ ಅಂಡ್ ಸೋಲ್ ಹಾಕಿ ಕೆಲಸ ಮಾಡಿ ಕೂಡ ಕಡೆಗೆ ಬ್ಲೇಮ್ ತಗೊಳ್ಳೋದು ನಾನೇ. ಅಷ್ಟೆಲ್ಲ ಎಫರ್ಟ್ ಹಾಕಿ ಒಂದಷ್ಟು ಸಿನಿಮಾ ಇನ್ನೇನು ಫ್ಲೋರ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಆ ಸಿನಿಮಾನ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಏನೋ ಕಾರಣ ಕೊಟ್ಟು ಫಿಟ್ಟಿಂಗ್ ಇಟ್ಟು ಅದನ್ನ ಇನ್ನೊಬ್ಬ ಹೀರೋಗ್ ಮಾಡ್ಬಿಡೋದು. ಈ ಥರ ಎಲ್ಲ ಮಾಡಿದಾಗ ಅದು ಅಷ್ಟು ಎಫರ್ಟ್ ಏನಕ್ಕೆ ಹಾಕ್ಬೇಕಾಯ್ತು? ಮೊದಲೇ ಹೇಳಿದ್ರೆ ಮಾಡ್ತೇನೆ. ಆ್ಯಂಡ್ ಸ್ಕ್ರಿಪ್ಟ್ ವರ್ಕ್ ಕೂತ್ಕೊಂಡು ನಾನು ಬರಿಬೇಕಾಗಿರಲಿಲ್ಲ. ಸೊ ಈ ಥರದ್ದೆಲ್ಲ ಆದಾಗ ಒಂದಷ್ಟು ಬೇಡದ ಮಾತುಗಳನ್ನ ಕೇಳಿದಾಗ ಅವಮಾನವೂ ಆಗುತ್ತೆ, ಬೇಜಾರು ಆಗುತ್ತೆ. ಆ್ಯಂಡ್ ನೆವರ್ ಮೈಂಡ್, ಅದು ಅವನ ಕರ್ಮ, ನಮ್ದಲ್ಲ. ನಮ್ಮ ಕೆಲಸ ನಾವು ಮಾಡ್ತಾನೆ ಇದೀವಲ್ಲ. ಸೊ ಅದಕ್ಕೆಲ್ಲ ನಮ್ಮನ್ನ ಇಷ್ಟು ವರ್ಷ ಸಾಕು ಬಂದಿದೆ ಸಿನಿಮಾ. ಸೊ ನಡೆಯುತ್ತೆ. ಆ್ಯಂಡ್ ಅದೊಂದು ಕಲಿಕೆ ಅನ್ಕೋಬೇಕು. ಆ್ಯಂಡ್ ನೀವು ಹೇಳ್ದಂಗೆ ಅವಮಾನ, ಬಹುಮಾನ, ಸನ್ಮಾನ ಸ್ಟೇಜ್ ಬೈ ಸ್ಟೇಜ್ ಬರ್ತಾ ಇರುತ್ತೆ. ಏನೇ ಆದ್ರೂ ತಲೆಗೆ ಹಾಕೋಬಾರ್ದು. ಸನ್ಮಾನನೂ ತುಂಬಾ ತಲೆಗೆ ಹಾಕೋಬಾರ್ದು, ಅವಮಾನನೂ ತಲೆಗೆ ಹಾಕೋಬಾರ್ದು, ಬಹುಮಾನನೇ ಎದುರು ನೋಡ್ಕೊಂಡು ಕೂರ್ಬಾರ್ದು. ಕೆಲಸ ಮಾಡಬೇಕು, ನಿಷ್ಠೆಯಿಂದ ಕೆಲಸ ಮಾಡಿದಾಗ. ಹೇಳಿದ್ರೆ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಸಿನಿಮಾ ನೂರಾರು ಜನರ ಕೊಡುಗೆ ಇದು. ಸೊ ಆ ಕೊಲಾಬ್ರೇಷನ್ನು ಎಲ್ಲನೂ ಎಫೆಕ್ಟಿವ್ ಆದಾಗ ಚೆನ್ನಾಗಾಗುತ್ತೆ. ಆಗಲಿಲ್ಲ ಏನು ಮಾಡೋಕ್ಕಲ್ಲ, ಅದೊಂದು ಕಲಿಕೆ, ಮತ್ತು ಮೂವ್ ಆನ್. ಒಂದು 10 ವರ್ಷದ ಹಿಂದೆ ಈಗಿನ ಈ ಬದುಕನ್ನು ಎಕ್ಸ್ಪೆಕ್ಟ್ ಮಾಡಿದ್ದ? ನಿರೀಕ್ಷೆ ಇತ್ತ? ಖಂಡಿತ ಇಲ್ಲ ಸರ್. ಏನು ಯೋಚನೆ ಮಾಡ್ತಾ ಇದ್ರಾಗ? 10 ವರ್ಷದಿಂದ ನನ್ನ ಜರ್ನಿ ಶುರುವಾಗಿದ್ದು 2013 12 ವರ್ಷದ ಜರ್ನಿ. ಲೆಕ್ಕ ಹಂಗೆ ಲೆಕ್ಕ ತಗೊಂಡ್ರು, ರಿಲೀಸ್ ಲೆಕ್ಕ 12 ವರ್ಷದಲ್ಲಿ ಫಸ್ಟು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಏನೋ ಆಸೆ. ಈಗ ಮೊದಲೇ ಸಿನಿಮಾ ರಿಲೀಸ್ ಆಗಲ್ಲ, ಒಂದ್ಸಲಿ ನಾನು ದೊಡ್ಡ ಸಿಲ್ವರ್ ಸ್ಕ್ರೀನಲ್ಲಿ ನೋಡ್ಕೋಬೇಕು. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ಮೇಲೆ ಓಕೆ, ಇಂಥ ಒಂದು ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅನ್ನೋ ಆಸೆ. ಸೊ ಅಂಥ ಪಾತ್ರನೂ ಸಿಕ್ಬಿಡ್ತು ಅಂದಾಗ ಸಿನಿಮಾ ಗೆದ್ಬಿಟ್ರೆ ಏನೋ ಆಸೆ, ಗೆದ್ದ ಮೇಲೆ ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡ್ಬೇಕಲ್ವ ಅನ್ನೋ ಆಸೆ. ಸೊ ಅದು ಆಸೆ ಕೊನೆ ಇಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಆಗಿನ್ನೂ ಸ್ಮಾರ್ಟ್ಫೋನ್ ಇರಲಿಲ್ವಲ್ಲ, ಆಟೋಗ್ರಾಫ್ ಇತ್ತು. ಅದಾದ್ಮೇಲೆ ಸೆಲ್ಫಿಗೆ ಬಂತು. ಸೊ ಅಲ್ಲಿಂದ ಅದೊಂದು ಫ್ಯಾನ್ ಕ್ಲಬ್ಬು, ಇನ್ನೊಂದು ಮತ್ತೊಂದು, ಆ ಥರ ಬೆಳವಣಿಗೆ ಹಂಗೆ ಆಗ್ತಾ ಹೋಗ್ಬೇಕಲ್ವ. ಆ್ಯಂಡ್ ನಮ್ಮ ಹಿರಿಯರನ್ನು ನೋಡ್ತೀವಲ್ಲ, ಅವರ ಅಗಾಧವಾದ ಅಭಿಮಾನಿ ಬಳಗ ನೋಡಿದಾಗ ನಾವು ಒಂದು ದಿವಸ ಅಲ್ಲಿ ಹೋಗಿ ನಿಲ್ಬೇಕು ಅನ್ನೋ ಆಸೆ. ಇವಾಗಿರೋಷ್ಟು ಅಂದರೆ ಈಗ ಅವ್ರದ್ದು ಸಮುದ್ರ ಆದರೆ ನಮ್ಮೊಂದು ಸ್ವಿಮ್ಮಿಂಗ್ ಪೂಲ್ ಅನ್ಕೋಣ, ನಮ್ಮ ಅಭಿಮಾನಿ ಬಳಗ. ಸೊ ಇದು ಅಲ್ಲಿ ತನಕ ಬೆಳಿಬೇಕು ಅನ್ನೋ ಆಸೆ. ಸೊ ಈ ಆಸೆ ಹಿಂದೆ ಹುಚ್ಚು ಕೂದ್ರೆ ಬೆನ್ನೇರಿ ಅನ್ನಂಗೆ ಆಸೆ ಹಿಂದೆ ಹೋಗ್ತಾ ಹೋಗ್ತಾ ಚೇಸ್ ಮಾಡ್ಕೊಳ್ತಾ, ಜೊತೆಯಲ್ಲಿ ನಮಗೆ ಬೇಕಾದಂಥ ಆಸೆ ಪಡತಕ್ಕಂಥ ಅಥವಾ ಸವಾಲು ಇಡ್ತಕ್ಕಂಥ ಪಾತ್ರಗಳನ್ನ ಮಾಡ್ತಾ, ಆ್ಯಂಡ್ ಮಾಡಿದ್ನ ಮತ್ತೆ ಯಾವತ್ತೂ ಮಾಡಿದೆ, ಹೊಸದಾಗಿ ಪ್ರಯೋಗಗಳನ್ನ ಮಾಡ್ತಾ ಮುಂದುವರಿಬೇಕು ಅನ್ನೋ ಆಸೆ. ಸೊ ಲೈಫ್ ಇಸ್ ಅಬೌಟ್ ಇಟ್, ಚೇಸ್ ಯುವರ್ ಡ್ರೀಮ್ಸ್. ಎಸ್, ರಾಜ ಹುಲಿ ತುಂಬ ಖುಷಿ ಮಾಡ್ತಲ್ಲ. ಹೌದು, ಕರೆಕ್ಟ್. ನನಗೆ ಒಂದು ತಾನೊಬ್ಬ ಇದ್ದಾನೆ ಅಂತ ತೋರಿಸಿದೆ ರಾಜ ಹುಲಿ ಅಲ್ವಾ? ಹೌದು. ಅದು ಯಾವುದೇ ಆಗಿರಲಿ, ವಿಲ್ಲನ್ಗೆ ಇದು ಕ್ಯಾರೆಕ್ಟರ್ ಆಗಿರಲಿ ಸರ್, ಕಲಾವಿದ ಸರ್. ಅವನು ಹೀರೋ ಆದರೂ ಕಲಾವಿದನೆ, ಕಮಿಡಿಯನ್ ಆದರೂ ಕಲಾವಿದನೆ, ವಿಲನ್ ಆದರೂ ಕಲಾವಿದನೆ. ಅದರಲ್ಲಿ ದೊಡ್ಡ ಲೇಬಲ್ ಏನಿಲ್ಲ ಸರ್. ಏನಂದರೆ ಹೀರೋ ಅಂತ ಆದಾಗ ಒಂದು 2 ಗಂಟೆ 2.5 ಗಂಟೆ ಕಾಲ ಅದನ್ನು ಸ್ಕ್ರೀನ್ ಟೈಮ್ನ ಹೋಲ್ಡ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಪೋಷಕ ಪಾತ್ರ ಆದಾಗ ಆ ಸೀನು ಅಥವಾ ಆ ಪಾತ್ರ, ಆ ಕಂಟೆಂಟನ್ನು ಹೋಲ್ಡ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ದಟ್ ಮಾರ್ಜಿನಲ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ.
ಆ್ಯಂಡ್ ನೀವು ಪೋಷಕ ಕಲಾವಿದ್ರಾಗ ಆ್ಯಕ್ಚುಲಿ ಈಸಿ ಪೇಮೆಂಟ್ ತೊಗೊಂಡು ಆ್ಯಕ್ಟ್ ಮಾಡ್ದೆ ಹೊಟ್ಟೋದ. ಹೌದು ಹೀರೋ ಅಂತಾದಾಗ ಎಲ್ಲ A to Z, ಸೊ ಶುರುವಿಂದ ಕೊನೆ ತನಕ ಅದು ರಿಲೀಸ್ ಆಗೋ ತನಕ, ರಿಲೀಸ್ ಆಗುವಾಗ ಆಗೋಕ್ಕೆ ಮುಂಚೆ ಆದ ನಂತರ ಕೂಡ ಪ್ರಮೋಷನ್ಸ್ ಮಾಡ್ತಾ, ಸೊ ಅದೆಲ್ಲ ಒಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅದನ್ನು ನಾವು ಹೆಗಲ ಮೇಲೆ ಹಾಕೋತೀವಿ ಆ್ಯಂಡ್ ನಡೆಸಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಎವ್ರಿ ರೋಲ್ ಅಲ್ಲ. ಸೊ ಆ ಥರ ಇದ್ದಾಗ ಅದು ನಿಮಗೆ ಇಟ್ಸ್ ಸ್ವೀಟರ್ ಅಲ್ಲ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಇಷ್ಟು ತಿಂತಾ ಇದ್ವಿ, ಚಿಕ್ಕ ಡಬ್ಬ ತೊಗೊಂಡೋಗ್ತಾ ಇದ್ವಿ, ಇವಾಗ ಒಂದಿಷ್ಟು ತಿಂತೀವಿ ಅಂದರೆ ಸೊ ಅದಕ್ಕೆ ತಕ್ಕಂಗೆ ದೇಹನೂ ಬೆಳೆದಿರುತ್ತೆ, ನಮ್ಮ ಸುತ್ತಮುತ್ತ ಆಯಾಮಗಳು ಬದಲಾಗಿರ್ತವೆ. ಯು ಹ್ಯಾವ್ ಟು ಶೋಲ್ಡರ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಮಾಡ್ರಿ ಅಂದರೆ ಅದನ್ನ ಇಟ್ಸ್ ನಾಟ್ ಅ ಬರ್ಡನ್, ಇಟ್ಸ್ ದ ಸ್ವೀಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದಟ್ಸ್ ವಾಟ್ ಯು ವಾಂಟ್. ಸೊ ಹಾಗೆ ಒಂದು 10 ವರ್ಷದಿಂದ ಎಂಥದ್ದು ಏನು ಊಹಾಪೋಹಗಳಿಲ್ಲದೆ ಈ ಥರ ಇರ್ತೀನಿ ಅಂತ ಗೊತ್ತಿಲ್ಲದೆ ಕಡೆಗೆ ಒಂದಷ್ಟು ಪಾತ್ರಗಳು ಮಾಡ್ತಾರೆ. ಅಂದರೆ ಹೇಗೆ ನನಗೆ ರಾಜ ಹುಲಿ ಕ್ಲಿಕ್ ಆದಮೇಲೆ ಅದು ವಿಲನ್ ಅಲ್ಲ ಪಾತ್ರ, ಒಬ್ಬ ಫ್ರೆಂಡು ಉಲ್ಟಾ ಹೊಡಿತಾನೆ. ಸೊ ಆ ಥರದಿಂದ ನೆಕ್ಸ್ಟು ಇಲ್ಲ ನೆಗೆಟಿವ್ ಶೇಡ್ ಇರೋ ಪಾತ್ರಗಳನ್ನೇ ಮಾಡಬೇಕು ಅಂತ ನಾನು ಅಂದ್ಕೊಂಡು ಆವಾಗ ಮಾಡಲಿಂಗ್ ಬೇರೆ ಮಾಡ್ತಿದ್ದೆ, ನಾನು ರ್ಯಾಂಪ್ ಮಾಡಲ್ ನಾನು. ಸೊ ಸಣ್ಣದಾಗಿ 8 ಪ್ಯಾಕ್ಸ್ ಆ್ಯಪ್ಸ್ ಎಲ್ಲ ಇತ್ತು, ಬೆಳ್ಳಿಗೆ ವೆಲ್ ಗ್ರೂಮ್ಡ್ ಆಗಿರುವೆ, ಹಿಂಗೆ ಚಾಕ್ಲೇಟ್ ಇರೋದಂಗೆ ನಿಂಗೆ ಯಾರಿಗೂ ವಿಲನ್ ಕೊಡ್ತಾರೆ. ಸೊ ಅದಕ್ಕೆ ಸವಾಲಾಗಿ ಒಂದಷ್ಟು ತಯಾರಿ ಮಾಡಿಕೊಂಡು ದಪ್ಪ ಆಗಿ ಗಡ್ಡ ಮೀಸೆ ಬಿಟ್ಟು ಅವತ್ತೇ ಬಿಟ್ಟು ಒಂದು ಗಡ್ಡೆ ಇನ್ನೂ ಸರಿಯಾಗಿ ತೆಗೋಕ್ಕಾಗಿಲ್ಲ ನನಗೆ. ಅದು ಕಂಟಿನ್ಯೂಷನ್ ಸಿನಿಮಾಗಳು ನಡೀತಾನೆ ಇದೆ. ಆ್ಯಂಡ್ ಆ ತಯಾರಿಗೆ ಬಿದ್ದು ಇಲ್ಲ ಇವನು ಒಳ್ಳೆ ವಿಲನ್ ಅಂತ ನಿರೂಪಿಸ್ಕೋಬೇಕು ಅನ್ನೋ ಹಠ. ವಿಲನ್ ಆಗಿ ಗುರುತಿಸ್ಕೊಂಡು ಒಂದಷ್ಟು ಸಿನಿಮಾಗಳು ಮಾಡಿ ಎಲ್ಲ ಆದ್ಮೇಲೆ ಗೆದ್ದ ಮೇಲೆ ಹೀರೋ ಅಥವಾ ಲೀಡ್ ರೋಲ್ ಪ್ರಮುಖ ಪಾತ್ರಧಾರಿ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ, ಇವನು ವಿಲನ್ಗೆ ಸೂಪರ್ ಗುರುನು ಹೀರೋ ಆಗಿ ಯಾಕೆ ಅವತ್ತು ಹಂಗಂದ್ರಿ ಇವತ್ತು ನೋಡ್ರಿ ಹಿಂಗಂದಿರೋರು ಯಾಕ್ರು ನಿಮ್ಗೆ ಏನೋ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಅಂದ್ರೆ ಬಿಡಲ್ಲ. ಸೊ ಓಕೆ ಆಯ್ತಲ್ವ ಹಂಗಂದ್ರೆ ಸರಿ ಮಾಡೋಣ, ಅದು ಒಂದು ಚಾಲೆಂಜ್. ಆ್ಯಂಡ್ ವಾಟ್ ಈಸ್ ಲೈಫ್ ವಿದೌಟ್ ಅ ಚಾಲೆಂಜ್? ವಾಟ್ ಈಸ್ ಲೈಫ್? ಈಗ ಬೆರಳು ಮಾಡಿ ತೋರಿಸಿ ಒಬ್ರು ಅನ್ಲಿಲ್ಲ ಅಂದರೆ ನಮಗೆ ಹಠ ಬರಲ್ಲ. ಬೈದವರನ್ನ ಬಂಧುಗಳೆಂಬೆ ಅನ್ನಂಗೆ. ಸೊ ಇನ್ನೊಂದಷ್ಟು ನಮಗೂ ಅದ್ರ ಮೇಲೆ ನಾವು ಫೀಡ್ ಮಾಡ್ತೀವಿ. ಅದೇ ರೀತಿ ಹರಿಪ್ರಿಯ ಅವರು ನಿಮಗೆ ಸಿಗ್ತಾರೆ, ಅವರನ್ನು ಮದುವೆ ಆಗ್ತಾರೆ ಅಂತ ಏನಾದರೂ ಕನಸಾದ್ರಿತಾ? ಇಲ್ಲ ಸರ್, ನನಗೆ ಪ್ರಾಬಬ್ಲಿ PU ಟೈಮ್ ಅವರ ಮೊದಲನೇ ಸಿನಿಮಾ ಮನಸ್ಸುಗಳು ಮತ್ತು ಮಧುರ ಬಂದಾಗ ಅದರಲ್ಲಿ 17 ಚೈತ್ರದ ಹುಡುಗಿ ಅಂತ ಹಾಡಿದೆ. ಸೊ ಯಾರು ಏನು ಅಂತ ಗೊತ್ತಿಲ್ಲ, ಹೊಸ ಟೀಮ್ ಅಲ್ವಾ ಅದು. ಸೊ ಹಾಡು SPB ಹಾಡಿದ್ದು, ನನಗೆ SPB ಅಂದರೆ ದೇವರು. ಸೊ ಅವ್ರ ಹಾಡು ಆ್ಯಂಡ್ ಈ ಹುಡುಗಿ ನೋಡೋಕೆ ಭಾರಿ ಮುದ್ದಾಗಿದೆ ಅಂತ ಅದು ಸಣ್ಣ ಕ್ರಶ್ ಕೈಂಡ್ ಆಫ್ ಸೆನ್ಸ್ ಅಷ್ಟೇ. ಅದು ಬಿಟ್ಟರೆ ಒಂದು ಜರ್ನಿನಲ್ಲಿ ಸಿನಿಮಾಗಳು ನೋಡಿದ್ದೆ ನಾನು ಯಾವತ್ತೂ ಖುದ್ದಾಗಿ ಭೇಟಿ ಆಗಿರಲಿಲ್ಲ, ಮಾತಾಡಿರಲಿಲ್ಲ. 2016 ಅಂತ ಕಾಣುತ್ತೆ ಒಂದು ಸಿನಿಮಾ ಪ್ರೀಮಿಯರ್ಗೆ ಹೋದಾಗ ಅಲ್ಲಿ ಸಿಕ್ಕಿ ಗೋಧಿ ಬಣ್ಣ ಸಿನಿಮಾಗೆ, ಅಂದರೆ ನಾನು ದೂರದಲ್ಲಿದ್ವಿ, ಜನ ಇದ್ರು, ಪಾಪ ಅವರೇ ಓಡ್ ಬಂದು ಗ್ರೀಟ್ ಮಾಡಿ ಮಾತಾಡ್ಸೋರು. ಗೋಧಿ ಬಣ್ಣ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಒಂದು 10-15 ನಿಮಿಷ ಮಾತಾಡೋರು ಆ ಕ್ರೌಡಲ್ಲಿ. ಸೊ ದೊಡ್ಡ ಸ್ಟಾರ್ ಅವತ್ತಿಗೆ, ನಾನು ಇನ್ನೂ ಟ್ರಯಲ್ ಅಂದರೆ ಆಗಿಷ್ಟೇ ಗೋಧಿ ಬಣ್ಣ ಹಿಟ್ ಆಗಿತ್ತು. ಸೊ ಹೊಸ ಕಲಾವಿದನ್ನ ಒಬ್ಬ ಸ್ಟಾರ್ ನಟಿ ಬಂದು ಮಾತಾಡಿಸೋದು ಅಂದರೆ ಆ ಗುಣಕ್ಕೆ ಏನು ಹೇಳ್ಬೇಕು ಗುರು ಅನ್ನೋ ಒಂದು ಯೋಚನೆ ಆ್ಯಂಡ್ ಇದ್ದಿದ್ದು. ಆ ಚಿಕ್ಕ ಕ್ರಶ್ ಏನಿತ್ತು ಆ ಕ್ರಶ್ ದೊಡ್ಡದಾಯ್ತು ಅಷ್ಟೇ ವಿನ ಆಗ ಇನ್ನೇನು ಇರಲಿಲ್ಲ. ಆ್ಯಂಡ್ ಆ ನಂತರ ಗ್ರ್ಯಾಜುವಲಿ ಆಗಿಗೆ ಸಿಕ್ಕಾಗಿ ಮಾತಾಡೋದು, ಹಾಗೆ ಪಳಗಿದ್ವಿ, ಒಳ್ಳೆ ಫ್ರೆಂಡ್ಸ್ ಆದ್ವಿ, ನಂತರ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಆ್ಯಂಡ್ ಲೈಫ್ ಇಸ್ ಆಲ್ವೇಸ್ ಅನ್ಪ್ರೆಡಿಕ್ಟಬಲ್ ಅಲ್ಲ. ಸೊ ಇಷ್ಟಪಟ್ಟ ನಟಿ ಕ್ಲೋಸ್ ಫ್ರೆಂಡ್ ಆಗೋದೇ ಒಂದು ದೊಡ್ಡ ಸರ್ಪ್ರೈಸ್. ನಂತರ ಆ್ಯಕ್ಟಿಂಗಲ್ಲಿ ನಂಗಿನ ಸೀನಿಯರ್, ವಯಸ್ಸಲ್ಲಿ ಚಿಕ್ಕವರಾದ್ರು. ಆ್ಯಕ್ಟಿಂಗ್ ಅಂತ ಬಂದಾಗ ಬಾಲಕಾರ್ಮಿಕರು ಅಂತ ರೇಗಿಸ್ತಾ ಇದ್ದೆ ಮುಂಚೆ. ನಾನು ಚಿಕ್ಕ ವಯಸ್ಸಿಗೆ ಶುರು ಹಚ್ಕೊಂಡ್ರಲ್ಲ ಆ್ಯಕ್ಟಿಂಗ್ ಎಲ್ಲ. ನಾವು ಡಿಗ್ರಿ ಮಾಡಿ ಕೆಲಸ ಮಾಡಿ ಎಲ್ಲ ಬಿಟ್ಟು ಆಮೇಲೆ ಬಂದಿರೋದು, ಅವರು ಸ್ಕೂಲ್ ಹತ್ತಿದ್ದಂಗೆ ಆ್ಯಕ್ಟಿಂಗ್. ಸೊ ಈ ಥರ ಇದ್ದಾಗ ಆ ಹುಡುಗಿ ಅಂದರೆ ಅಷ್ಟು ಸ್ಫುರದ್ರೂಪಿ ನಟಿ, ಪಾಪ್ಯುಲರ್ ಹೀರೋಯಿನು, ಸ್ಟಾರ್ ಹೀರೋಯಿನ್, ವಾಟ್ ಎವರ್, ಆ ಗುಣ ಇದೆಯಲ್ಲ, ಇದೆಲ್ಲ ಒಂದು ಕಡೆ ಆದರೆ ಆ ಗುಣ ಇದೆಯಲ್ಲ, ಆ ಗುಣದಿಂದ ಫ್ರೆಂಡ್ಸ್ ಆದವು. ಆ ಫ್ರೆಂಡ್ ಆದ ನಂತರ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಇವ್ಳು ನೋ ಅಲ್ಲ, ವ್ಯಕ್ತಿಯಾಗಿ ನೀವೇನು ನಾನೇನು ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಂಗಿದ್ದಾಗ ನಾನು ಯಾವುದೋ ಒಂದು ಹಂತದಲ್ಲಿ ತುಂಬ ಡಿಪ್ಪಲ್ಲಿದ್ದೆ, ಮಾರಲಿ ಡೌನ್ ಆಗಿದ್ದೆ. ಸೊ ಆವಾಗ ನನಗೆ ಜೊತೆ ಕೊಟ್ಟು ಧೈರ್ಯ ಅಂದರೆ ಬದುಕಿನ ಧೈರ್ಯ ಅಲ್ಲ, ಆ್ಯಂಡ್ ಮಾರಲಿ ಏನು ಡೌನ್ ಆಗಿದ್ನಲ್ಲ ಅದಕ್ಕೆ ತುಂಬ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದು ಹರಿಪ್ರಿಯ. ಸೊ ಆವಾಗ ಅನ್ನಿಸ್ತು ನನಗೆ, ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳಿನ ಗುಡಿಯೊಳಗೆ ಬೇಡ, ಈ ದೇವತೆ ಇಲ್ಲಿ ಇದೆಯಲ್ಲ ಸಾಕು, ನಿನ್ನ ಜೊತೆಗೆ ಇಂಥ ಟೈಮಲ್ಲೂ ನಿಂತಿದೆಯಲ್ಲ, ದಿಸ್ ಇಸ್ ದ ರೈಟ್ ಒನ್ ಫಾರ್ ಯು. ಕೇಳೋದು ತಪ್ಪಿಲ್ಲ. ಎಸ್ ಅಂದರೆ ನಾನೇ ಸರ್ ಲೈಫಲ್ಲಿ ನಾನು ಮೊದಲು ಮಾಡಿದ ಪ್ರಪೋಸಲ್ ಅದು. ಅಂದರೆ ಆ ಒಂದು ಜರ್ನಿ ತುಂಬ ಚೆನ್ನಾಗಿತ್ತು, ಮಧುರವಾದ ಜರ್ನಿ. ವರ್ಷಗಳ 2016 ಪರಿಚಯದಿಂದ ಆಲ್ಮೋಸ್ಟ್ ಈ ಲಾಕ್ಡೌನ್ ಹತ್ತತ್ರ ಟೈಮಲ್ಲಿ ನಮಗೆ
ವಿ ನ್ಯೂ ಇಟ್ಸ್ ಅದರ್ ವೆರಿ ವೆಲ್ ಪ್ರೆಡಿ ವೆಲ್. ಒಂದಷ್ಟು ಜರ್ನಿ ಆಗಿತ್ತು ಆ್ಯಂಡ್ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಕಂಡಿದ್ವಿ, ಬಲ್ಲೆವು ಇಬ್ಬರು ಒಬ್ರನ್ನೊಬ್ರು. ಆ್ಯಂಡ್ ಅವ್ರ ಲೈಫ್ ಬಗ್ಗೆ ನನಗೆ ಗೊತ್ತು, ನನ್ನ ಲೈಫ್ ಬಗ್ಗೆ ಅವ್ರಿಗೆ ಗೊತ್ತು. ಹೀಗಿದ್ದಾಗ ನಾನು ಅಂದರೆ ವಿ ಕೈಂಡ್ ಆಫ್ ಫೆಲ್ಟ್ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಒಂದು ಫೀಲಿಂಗ್ ಇತ್ತು. ಬಟ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಏನಾಯಿತು, ನನಗೆ ಅದನ್ನು ಹೇಳೋದಲ್ಲ, ತುಂಬ ಡಿಪ್ಪಲ್ಲಿದ್ದೆ. ಒಂದು ನಾಟ್ ಟು ಮೆನ್ಷನ್, ಆ ಒಂದು ಘಟನೆ ಆದಾಗ ನನ್ನ ಜೊತೆ ಕೊಟ್ಟು ನನಗೆ ಜೊತೆಯಾಗಿ ನಿಂತಿದ್ದು ಹರಿಪ್ರಿಯಾ. ಅದಾಯಿತು ಎಲ್ಲ ಒಂದು ಸ್ವಲ್ಪ ರಿಲೀಫ್ ಅನಿಸಿದ ಮೇಲೆ ಒಂದು ದಿವಸ ಹಿಂಗೆ ಮಾತಾಡ್ತಾ ಇದ್ವಿ. ನಾನೇನೋ ಹೇಳಬೇಕು, ಈ ಲವ್ ಸ್ಟೋರಿಗೆ ಬರ್ತಾ ಇದ್ವಿ, ಏನೋ ಮಾತಾಡಬೇಕು, ಹೇಳಬೇಕು. ಇಲ್ಲ ನಾನು ಅಷ್ಟೇ, ಕೈಂಡ್ ಆಫ್ ಇಬ್ಬರಿಗೂ ಮ್ಯೂಚುವಲ್ ಅಡೋರೇಷನ್ ಇತ್ತು. ಒಂದು ಭಯ ಇರಲಿಲ್ವಾ, ಅಕಸ್ಮಾತ್ ನಾನು ಹೇಳಿ ರಿಜೆಕ್ಟ್ ಆಗಿಬಿಟ್ರೆ ಮತ್ತೆ ಆ ಸ್ನೇಹ ಕೂಡ ಹೊರಟೋಗ್ಬಿಡ್ತದೆ ಅಂತ? ಇಲ್ಲ ಸರ್, ಅಂದರೆ ಅದೇ ಹೇಳೋದಲ್ಲ, ಅದು ಮ್ಯೂಚುವಲ್ ಅಡೋರೇಷನ್ ಇತ್ತು, ಕಾಣಿಸ್ತಾ ಇತ್ತು. ಅಂದರೆ ತುಂಬ ಕಂಫರ್ಟಬಲ್ ಐಡೆಂಟಿಫೈ ಮಾಡಿದ್ರಿ, ಅಂದ್ರೆ ಗೊತ್ತಾಗ್ತಿತ್ತು, ಅನ್ಸೋದು ಲವ್ ಇಸ್ ಇನ್ ದ ಏರ್ ಅಂತಾರಲ್ಲ. ಸೊ ದಟ್ ವಾಸ್ ದೇರ್, ಕುಡ್ ಬಿ ಫೆಲ್ಟ್. ಬಟ್ ನನಗೆ ಅಂದರೆ ನಾನು ತುಂಬ ಏನೇನೋ ಅಂದ್ಕೊಂಡು ನನ್ನ ಹುಡುಗಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೆಲ್ಲ ಕ್ಯಾಸೆಟ್ ಹಾಕೊಂಡು ತಲೆಯಲ್ಲಿ ಓಡಾಡ್ಕೊಂಡಿದ್ದವರು. ಯಾರನ್ನೂ ಪ್ರಪೋಸ್ ಮಾಡೋಕ್ಕಾಗಿರಲಿಲ್ಲ, ನನಗೆ ಅವಕಾಶ ಸಿಕ್ಕಿರಲಿಲ್ಲ ಲೈಫಲ್ಲಿ. ಸೊ ನಾನು ಪ್ರಪೋಸ್ ಅಂತ ಯಾವತ್ತಾರು ಮಾಡಿದ್ರೆ, ಯಾರನ್ನಾರು ಮಾಡಿದ್ರೆ ಅವಳನ್ನೇ ಮದುವೆ ಆಗಬೇಕು ಅಂತ ನನಗೊಂದು ಗುರಿ ಇತ್ತು. ಸೊ ಹಾಗಾಗಿ ಅಷ್ಟು ವರ್ಷಗಳಲ್ಲಿ ಯಾವತ್ತು ಯಾರನ್ನು ಪ್ರಪೋಸ್ ಮಾಡಿರಲಿಲ್ಲ. ಈಕೆ ಅದು ಆ ಒಂದು ಘಟನೆ ನಡೆದ ಮೇಲೆ, ಸಂದರ್ಭ ದಾಟಿದ ಮೇಲೆ, ಎಸ್ ದಿಸ್ ಇಸ್ ದ ಒನ್ ಅಂತ ಅಂದ್ಕೊಂಡೆ. ಆ್ಯಂಡ್ ಗೊತ್ತಾಗ್ತಿದ್ವಿ, ಮನೆಗೆ ಸಿಗ್ತಾ ಇದ್ವಿ, ಅವ್ರ ಮನೆಯವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು ಗೊತ್ತಿತ್ತು, ಇದರ ಚೆನ್ನಾಗಿ ಗೊತ್ತಿತ್ತು. ಸೊ ಇನ್ನು ಏನು, ವಾಟ್ ಡು ಯು ವಾಂಟ್ ಮೋರ್, ವಾಟ್ ಟೆಲ್ಸ್ ಯು ವಾಂಟ್. ಸೊ ಪಳಗಿದೆ, ಮನೆ ಗೊತ್ತು, ಕುಟುಂಬ ಗೊತ್ತು, ವ್ಯಕ್ತಿ ಗೊತ್ತು, ಅದಕ್ಕೆ ಎಲ್ಲದಕ್ಕಿಂತ ಮಿಗಿಲಾಗಿ ವ್ಯಕ್ತಿತ್ವ ಗೊತ್ತು. ಸೊ ಸಾಕು, ದಿಸ್ ದ ರೈಟ್ ಒನ್ ಅಲ್ವಾ, ಓಕೆ ಹೇಳೋಣ ಅಂತ ಅನ್ಕೊಂಡು ನಾನು ಲೆಕ್ಕಾಚಾರ ಹಾಕ್ತಿದ್ದಾಗ ಅದೊಂದು ಆ ಕಡೆಯಿಂದನೂ ಸ್ಪಂದನೆ ಒಂದು ರೀತಿ, ಅಂದರೆ ಹೇಳದೆ ಆಡದ ಮಾತು ಅರ್ಥ ಆಗುತ್ತಲ್ಲ, ಆ ಥರ. ಸೊ ಗೊತ್ತಾಗೋದು. ಆ್ಯಂಡ್ ಅವತ್ತು ಹೇಳಿದೆ, ಐ ವಾಂಟ್ ಟು ಟೆಲ್, ಐ ವಾಂಟ್ ಟು ಟಾಕ್, ಡೋಂಟ್ ಇಂಟ್ರಪ್ಟ್. ನೀವು ಅಂದರೆ ಯು ಜಸ್ಟ್ ವಾಟ್ ಎವರ್ ಯು ಆರ್ ಫೀಲಿಂಗ್, ಕೀಪ್ ಇಟ್ ಯುವರ್ ಸೆಲ್ಫ್. ನಾನು ಮಾತಾಡಬೇಕು ಅಂದೆ. ಒಂದು ರಾತ್ರಿ ಅವತ್ತು ಪಾಪ ಅವ್ರ ಮಾರನೇ ದಿನ ಅವ್ರ ತಂದೆದು ಶ್ರಾದ್ದ ಆಯಿತು. ಬೆಳಗ್ಗೆ ಎದ್ದು ಪೂಜೆಗೆ ರೆಡಿ ಮಾಡ್ಕೋಬೇಕಾಯ್ತು. ನಾನು ಮಂಗಳೂರಲ್ಲಿದ್ದೆ ಅಂತ ಕಾಣುತ್ತೆ. ಸರಿ, ಕೆಲಸ ಇತ್ತು, ಶೂಟ್ ಮುಗಿಸ್ಕೊಂಡು ಬಂದವನೇ ರಾತ್ರಿ ಒಂದು 10-10:30 ಊಟ ಮಾಡ್ಕೊಂಬಂದಾಗ ಶುರು ಆದ ಕಾಲು. ಬೆಳಿಗ್ಗೆ 6:30 ತನಕ ಅವ್ರಮ್ಮ ಎದ್ದೇಳಮ್ಮ ಅಂತ ಹೇಳೋ ತನಕ. ಎದ್ದಾಳೆ ಮಗಳು ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ, ಪಕ್ಕದಲ್ಲೇ ಮಲಗಿದ್ರು. ಆಡಿಯೋ ಕಾಲಿಂದ ವಿಡಿಯೋ ಕಾಲ್ ಸ್ವಿಚ್ ಆಗಿತ್ತು. ಆ ಕಡೆ ಮಾತಾಡಂಗಿಲ್ಲ, ಅಮ್ಮ ಪಕ್ಕದಲ್ಲಿದ್ದಾರೆ, ನಾನು ಮಾತಾಡ್ತೀನಿ ಕೇಳಿಸ್ಕೊಂಬ ಸಾಕು ಅಂತ. ಸೊ ನನ್ನ ಒಂದು ಜರ್ನಿನ ಹೇಳ್ತಾ, ಯಾಕೆ ವೈ ಡು ಐ ವಾಂಟ್ ಯು, ವೈ ಡು ಐ ಲವ್ ಯು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಐ ಲವ್ ಯು ಅನ್ನೋದನ್ನ ಫ್ಯಾನ್ಸಿಯಾಗಿ ಹೇಳೋವಂಥ ಒಂದು ನಿರ್ಧಾರ ಇರಲಿಲ್ಲ ನಂದು. ಸೊ ಯಾಕೆ ಇಷ್ಟ ಅನ್ನೋದು ನಾನು ಅರ್ಥ ಮಾಡಿಸ್ಬೇಕು. ಸೊ ಇದೊಂದು ಇನ್ಫ್ಯಾಚುಯೇಷನ್ ಅಲ್ಲ ಅಂತ ಹೇಳಬೇಕಾಗಿತ್ತು. ಹಾಗಾಗಿ ಒಂದಷ್ಟು ಸಮಯ ತೊಗೊಂಡು ಮಾತಾಡಿ, ಅದು ಇಬ್ಬರು ಎಮೋಷ್ನಲ್ ಆಗಿ. ಸೊ ಆವಾಗ ನಮ್ಮ ಹಾಸನದಲ್ಲಿ, ಸಕಲೇಶ್ಪುರ ಹಳೆಪಾಳ್ಯ, ಅಲ್ಲಿ ನಾನು ಹುಟ್ಟಿದ್ದು. ಅಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರು. ಒಂಥರ ಭಾಳ ಒಳ್ಳೆಯವ್ರನ್ನ ಮಿಸ್ಸು ಟೈಪ್. ಎಲ್ಲ ಮಕ್ಕಳಿಗೆಲ್ಲ ಭಾರಿ ಇಷ್ಟ. ಮಕ್ಳಿಗೆ ಪ್ರೀತಿ ಹಿಂಗೆ ನಡ್ಕೊಂಡು ಹೋಗಲ್ಲ, ಏರಿ ಮೇಲೆ ನಡ್ಕೊಂಡು ಹೋಗ್ಬೇಕಾಯ್ತು, ಬೇರೆ ಅಲ್ಲಿ ಬಸ್ ಇರಲಿಲ್ಲ ಆಗ. ಸೊ ನಡ್ಕೊಂಡು ಹೋಗ್ತಾ ಬರ್ತಾ ಅಲ್ಲಿ ನೇರಳೆ ತೋಟ. ಸೊ ಮಕ್ಕಳೆಲ್ಲ ಮಿಸ್ ತಗೊಳ್ಳಿ ನೇರಳೆ ಹಣ್ಣು ಕೊಡೋದು. ಇಲ್ಲ ನಮ್ಮ ಚಿಕ್ಕಪ್ಪಂದ್ರೆ ಬಂದರೆ ಅತ್ತಿಗೆ ನೇರಳೆ ಹಣ್ಣು ಇಷ್ಟ ಅಂತ ಅವ್ರೊಂದಷ್ಟು ತಗೊಬರೋದು. ಹಿಂಗೆ ಮಾಡಿಬಿಟ್ಟು ನಾವು ಹುಟ್ಟಾಗ ಕರಿ ಬಣ್ಣಕ್ಕಿದ್ದಂತೆ. ಸೊ ನೇರಳೆ ಬಣ್ಣಕ್ಕಿದ್ದೆ. ನಮ್ಮ ಅಕ್ಕ ಆಗಿಂದ ಫಿಕ್ಸ್ ಆಗ್ಬಿಟ್ಟು ಕರಿಯ ಅಂತ. ಆಮೇಲೆ ಬೆಳಗಾದ್ಮೇಲೂ ಕರಿಯೋದು ನಿಲ್ಸಿಲ್ಲ. ಸೊ ನಾನು ಟ್ಯಾನ್ ಆಗಿ ಔಟ್ಡೋರ್ ಶೂಟ್ ಎಲ್ಲ ಮಾಡಿ ಟ್ಯಾನ್ ಆಗಿ ಹೋದರೆ ಫುಲ್ ಕಪ್ಪಗಾಗಿ ಹೋಗಿರ್ತೀವಲ್ಲ, ವಾಪಸ್ಸು ತಗೊಳಮ್ಮ ಕುಕ್ಕೋ, ಈಗ ಕರಿ ಅನ್ಕೋ, ನಿನ್ನ ಮನಸ್ಸು ಇಚ್ಛೆ, ಇನ್ನೊಂದು 1 ವಾರ ಟ್ಯಾನ್ ಹೋಗೋ ತನಕ.